ಮಗ ಎಲ್ಲ ಬರ್ತಾರ. ಅವತ್ತೊಂದು ದಿನದ ಮರ್ತಾ ಬಿಟ್ರ ಬೇ ಎಲ್ಲ. ಯಾಕೆ ಮಕ್ಳೇ ನಿಮ್ಮ ಓನ್ ಫೋಟೋ ನೋಡ್ಕೊಂಡು ಅಳ್ಕೊಂಡು ನಿಂತಿ? ಯಾಕ ಏನಾಯ್ತು? ಯಾರೇನಂದ್ರು ನಿಂಗೆ ಹಿಂಗೆ ಅಳ್ಕೊಂಡು ನಿಂತಿಯಲ್ಲ? ಏ ಮಗ ಇಳಿಲಿಕ್ಕಾಕ? ಇನ್ನೇನ್ ಮಾಡ್ಲಪ್ಪ ಇದಂಗ? ರೊಕ್ಕಿದ್ರ ಮಾತ್ರ ಸಂಬಂಧ ಸಂಸಾರ ಅವು ಇವು ಅಂತ ಬರ್ತಾವ. ರೊಕ್ಕಿಲ್ಲ ಅಂದ್ರ ಮನುಷ್ಯ ಬೀದಿ ಪಾಲು. ನೋಡು, ದುಡ್ಡು ದುಡ್ಡು ದುಡ್ಡು, ಹಣೆನಿಂದೆ ಹೋದವರೇ ಜಾಸ್ತಿ. ಹಣೆನಿಂದೆ ಹೋಗಿ ಹೆಣಾದವರೇ ಜಾಸ್ತಿ. ದುಡ್ಡು ದುಡ್ಡು ದುಡ್ಡು, ಮಾತೆತ್ತಂದ್ರೆ ದುಡ್ಡೆ. ಅಲ್ಲ ಮಗ ಎದು ಕಳಕತ್ತಿ ಅದ್ದಾರು ಹೇಳ. ನಿಮ್ಮ ಓನ್ ಫೋಟೋ ಮುಂದೆ ನೀನು ಬಂದು ಅಳುದೇ ಇಲ್ಲ. ನಾನು ಅಳಕಿಲ್ಲಕನವ, ನಾನು ಯಾವಾಗ್ಲೂ ಗಟ್ಟಿಯಾಗಿರ್ತೀನಿ ಹಂಗ ಹಿಂಗ ಅನ್ನಕ್ಕೆ. ನೀನು ಎದಕ್ಕೆ ನಿಮ್ಮ ಓನ್ ಮುಂದೆ ಅಳ್ಕೊಂಡು ನಿಂತಿ? ಅಲ್ಲ ಕಣಪ್ಪಯ್ಯ, ಗೌಡ ಮಾಮನ್ ಮಗನವ ಗೌಡನವ. ಅಲ್ಲಿ ನಾನು ಎಲ್ಲರೂ ಕಾಲೇಜಿಗೆ ಹೋಗಂಗಿಲ್ಲ ಕಣಪ್ಪಯ್ಯ. ಅಲ್ಲಿ ಅವತ್ತರ ನಾನು ಇನ್ಮೇಲೆ ಕಾಲೇಜಿಗೆ ಹೋಗಕ್ಕಿಲ್ಲ. ನಾನು ಯಾವ ಕಾಲೇಜಿಗೆ ಹೋಗಕ್ಕಿಲ್ಲ, ಏನೂ ಇಲ್ಲ. ಸುಮ್ಕ ಓದಿ ಏನಾಗಬೇಕಾಗೈತೆ ಹೇಳು. ನಾನು ಕಾಯ್ದೆ ಅವು ಇವು ವ್ಯಾಪಾರ ಮಾಡ್ಕೊಂಡಿರ್ತೀನಿ ಕಣಪ್ಪಯ್ಯ. ಆ ಬಡ್ಡಿ ಮಕ್ಳು ಇದಕ್ಕೆ ಬರ್ತಾರಂತ? ಎದಕ್ಕೆ ಬರ್ತಾರ? ಕಾಲೇಜ್ ತಕ್ಕ ಬರ್ತಾರೇನ? ಇದ್ರ ತಕ್ಕ ಬಸ್ ಸ್ಟಾಪ್ ತಕ್ಕ ಎಲ್ಲ ತಕ್ಕ ಬರ್ತಾರೇನ? ಕಾಲೇಜ್ ತಕ್ಕ ಬರ್ತಾರೇನ? ಇರು ಬತ್ತಿ ನಾನು ಒಂದ್ಕಿತ ನಿನ್ನ ನಾನೇ ಕರ್ಕೊಂಬತ್ತೀನಿ, ನಾನೇ ಕರ್ಕೊಂಬಂದ್ಬಿಡ್ತೀನಿ ನಿನ್ನ. ಅಲ್ಲ ಕಣಪ್ಪಯ್ಯ, ಅವತ್ತಿನ ದಿನ ಎಲ್ಲ ಮರ್ತು ಬಿಟ್ವೇನ? ಹೆಂಗ್ ಮಾಡಿದ್ರೆ ಹೇಳು, ನಾವು ಹೋದಾಗ ನೆನ್ಸ್ಕೊ ಒಂದ್ಸರಿ. ನಾವಿನ್ನ ಚಿಕ್ಕ ಚಿಕ್ಕ ಹುಡುಗರು, ಹೆಂಗ್ ಮಾಡ್ದ ಹೇಳು ಮಾಮ? ಹಾಯ್ ಫ್ರೆಂಡ್ಸ್, ಇದು ಗಿರ್ಜಿನ ಅವ್ರ ತವ್ರ ಮನೆ ಹತ್ರ ಕರ್ಕೊಂಬಂದಾಗ ಆರಾಮಿಲ್ದೆ ಇದ್ದಾಗ ಅವ್ರ ತವ್ರ ಮನೆಯವರು ಹೇಗೆ ಕಡ್ಗಣಿಸ್ತಾರೆ ಅಂತೇಳಿ ಇದು ಬಡ ಕುಟುಂಬದ ಹಿಂದಿನ ಕತೆ. ಏನಂದ್ರೆ ಅವಳು ಚಿಕ್ಕ ವಯಸ್ಸಲ್ಲಿದ್ದಾಗ, ನನ್ನ ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ, ನಾನು ಚಿಕ್ಕವನಾಗಿದ್ದಾಗ, ಇನ್ನ ವಯಸ್ಸಾಗಿಲ್ಲದೆ ಇದ್ದಾಗ ಯಾವ ಥರ ಇದ್ದೋ, ಹೆಂಗಿದ್ದೋ, ಏನು ಮಾಡ್ತಿದ್ದೋ ಅನ್ನೋದ್ರ ಬಗ್ಗೆ ವಿಡಿಯೋ ಇದು. ಅಪ್ಪಯ್ಯ ಅಪ್ಪಯ್ಯ, ಅವ್ವಯ್ಯನ ಹಾಸ್ಪಿಟ್ಲ್ ಕರ್ಕೊಂಬ ನಡಿಯಪ್ಪಯ್ಯ. ಏನಾಯ್ತು ತೋರ್ಸಮ್ಮ, ಮಾಮಂತ ಕರ್ಕೊಂಬಂದಿಯಲ್ಲಪ್ಪಯ್ಯ. ಅವತ್ತ ನೋಡ್ತಾನಂದಿಯಟಲ್ವ, ನಡಿಯಪ್ಪಯ್ಯ ಹಾಸ್ಪಿಟ್ಲ್ ಕರ್ಕೊಂಬ. ಅಮ್ಮಂಗೆ ಏನಾಗೈತಿ ಇಲ್ಲ ಗೊತ್ತಾಗುತ್ತೆ, ನಡಿಯಪ್ಪಯ್ಯ. ಅಲ್ಲ ಕುಸ, ಹಾಸ್ಪಿಟ್ಲ್ ಕರ್ಕೋಕೆ ನಮ್ಮ ಹತ್ರ ರೊಕ್ಕ ಎಲ್ಲ ಐತಿ. ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ರೊಕ್ಕ ಜಾಸ್ತಿ ಬೇಕು. ನಮ್ಮ ಹತ್ರ ಇಲ್ಲಮ್ಮಿ. ಎಷ್ಟಂತ ಇರುತ್ತೋ ಹೇಳು, ನಮ್ಮ ಹತ್ರ ಇಲ್ಲ. ಅದಕ್ಕೆ ನಿಮ್ಮ ಮಾವನ ಹತ್ರ ಅಂದ್ರೆ ಸ್ವಲ್ಪ ಇಸ್ಕೊಳ್ಳೋಣ ಇರೋವ. ಗೌಡ ಮಗೋಯ್. ಏನ್ರಿ ಬಾವ, ನನ್ನ ತಂಗಿನ ಎತ್ಕೊಂಬಂದ್ಬಿಟ್ಟಿರಿ? ನಿನ್ನಂತ ಗಂಡನ ಸಿಗ್ಬೇಕು ನೋಡ. ಏಟ್ ಚಲೋ ಹೊತ್ತಾಗಿ ಎತ್ಕೊಂಬಂದು ಇಂಥ ಗಂಡ ಸಿಗ್ಬೇಕಂದ್ರೆ ನನ್ನ ತಂಗಿ ಪುಣ್ಯ ಮಾಡಿರ್ಬೇಕು ಅಲ್ವೇನ ಗಿರ್ಜಿ? ಏನ್ರಿ ನಿನ್ನ ತಂಗಿ ಗಂಟ ಬಂದಾರೆ ಹೊಟ್ಟಿ ಬಾಗ್ಲು ತಕ ಒಳಗೆ ಕರ್ದು ಉಣ್ಣಕ್ಕಿಡ್ಬೇಕು. ಏನು ಗೈದು ಸುಸ್ತಾಗಿ ಸಂಪಾದನೆ ಮಾಡಿಕೊಟ್ಟು ಇರಪ್ಪ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ಹಾಕಿನೂ ಅವನು ಇರಪ್ಪ ನಮ್ಮ ತಾಯಿಗೆ ಎಡ್ತಿ ಗಂಡ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅವನೇನಾರು ಕೊಟ್ಟಿದ್ನೆ, ಈಕೆ ಏನಾರು ಕೊಟ್ಟಿದ್ಲೆ, ಇಲ್ಲಿಗೆ ಎತ್ಕೊಂಬಂದ್ಬಿಟ್ಟವನೆ. ಅದೇ ಹಂಗೆ ಅನ್ನಕೋಬೇಡಿ ಕಣತ್ತೆ. ಅಮ್ಮಂಗೆ ಭಾಳ ಹುಷಾರಿಲ್ಲ. ನಾವು ಇನ್ನೂ ಚಿಕ್ಕ ಚಿಕ್ಕವರು, ನಮ್ಮಮ್ಮ ಎಲ್ಲಿ ಅಂತ ಹೋಗ್ತಾರೆ. ಏನಾದರೂ ಕೊಡಿಯತ್ತೆ, ಮಾಮನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತೋರಿಸ್ತೀವಿ. ಅಮ್ಮಂಗೆ ಆರಾಮಿಲ್ಲ ಕಣತ್ತೆ. ಓಹೋ, ಚೋಟ್ ಮೆಣಸಿಕಾಯಿಗಳು. ನಾನು ಎಲ್ಲಪ್ಪ ಕಾಣ್ತಾನೆ ಇಲ್ಲ ಅನ್ಕೊಂಡೆ. ನಿಮ್ಮ ಅಪ್ಪನಿಂದ ನಿಂತಿರೇನ? 4ನೇ ಕ್ಲಾಸು 5ನೇ ಕ್ಲಾಸು ಓದಕತ್ತೀರಿ. ಈ ಟುದಕ್ಕೆ 2 ದುರಂಕರ ಐತಿ. ಅಕ್ಕ ತಂಗಿರಿಗೆ ಇಬ್ರಿಗೂ ಒಬ್ಬೊಬ್ಬೊಬ್ಬೊಬ್ಬ. ಎಲ್ಲ ನಿಮ್ಮ ಅಣ್ಣ ಎಲ್ಲೋದ? ಅವ್ನು ನಾನು ಮನೆ ಅಕ್ಕ ಜೀತಕ್ಕೆ ತಂದು ಇರಿಸ್ರಿ, ಬೇಕಾದ್ರೆ ಕೊಡ್ತೀವಿ, ಆಮೇಲೆ ನೋಡುಮ. ಮಾವಯ್ಯ ಅವ್ವ ಹಿಂಗೆ ಭಾಳ ಹುಷಾರಿಲ್ಲ ಕಣ್ ಮಾವಯ್ಯ. ನಾವು ಇನ್ನ ಚಿಕ್ಕ ಚಿಕ್ಕ ಹುಡುಗರು, ಎಲ್ಲಿ ಅಂತ ತಂದು ಮಾಡ್ತಾಳೆ ಮಾವಯ್ಯ ಒಂಚೂರು ರೊಕ್ಕ ಕೊಡ್ರಿ ಮಾವಯ್ಯ, ಅವನ್ ಕರ್ಕೊ ಹೋಯ್ತೀವಿ. ಅಪ್ಪಂಗೂ ಬೇರೆ ಈ ಊರಾಗ ಕರ್ಕೊ ಬಂದಾಗ ಅವನ ದುಡಿಯಕ್ಕೆ ಹೋಗ್ತಿದ್ಲ. ಅಪ್ಪಂಗೇನೋ ಬೇಜಾರು ಅಂದ್ಬಿಟ್ಟು ಅಪ್ಪನೂ ದುಡಿತಿಲ್ಲ. ಕೊಡು ಮಾವಯ್ಯ. ಇಲ್ಲೇನು ರೊಕ್ಕದ ಗಿಡ ಹಾಕಿಲ್ಲ ಕಣ. ಯಾರ ತವ್ರು ಸಾಲ ಮಾಡಿ ನಿಮ್ಮ ಅವನ್ನ ಉಳಿಸ್ಕೊಳ್ಳೋರಿ. ನಮ್ಗೇನು ರೊಕ್ಕ ಎಲ್ಲಿಂದ ಕೊಂಡು ಬಂದ್ಬಿಡಾಕಿಲ್ಲ. ನಾವು ಊರು ಗೌಡ್ರಂತನೇ ಇರ್ಬೋದು, ಗೌಡ್ರ ಮಂತನೇ ಇರ್ಬೋದು. ಆದರೆ ನಿಮ್ಮ ಅವನ್ನ ಮದುವೆ ಮಾಡ್ಕೊಟ್ಟಾಗಲೇ ಎಲ್ಲ ತೀರೋಯ್ತು. ನಿಮ್ಮ ಅವ್ವಂಗೆ ಒಡವೆ ಸಾಮಾನು ಅವು ಇವು ಎಲ್ಲ ಮಾಡ್ತೀವಿ ಕಣ. ನಿಮ್ಮ ಅವ್ವಂಗೆ ಆರಾಮಿಲ್ಲ ಅಂದ್ರೆ ಅವನ್ನೆಲ್ಲ ಇಟ್ಕೊಂಡು ಮಾಡ್ಕೊಂಡು ನಿಮ್ಮಪ್ಪ ಮಾಡ್ಕೊಂಡು ಕುಡ್ಕೊಂಡಾನ ಕಣ. ಹೋಗು ಕೇಳೋಗಿ ನಿಮ್ಮ ಅಪ್ಪನ. ಅಲ್ರಿ ಅಕ್ಕೋರ, ಎದಕ್ಕೆ ಸುಳ್ಳು ಹೇಳ್ತೀರಿ? ನಾವೇನಾರು ಒಡವೆ ಒಂದೇನಾರು ಇಸ್ಕೊಂಡು ಹೋಗಿವಿ? ನಾ ತಾಯಿತವಿಂದ ಪ್ರತಿಯೊಂದು ಸಾಮಂತವಿಂದ ನಾನು ಮಾಡಿಸ್ಕೊಂಡು ಹೋಗಿನಲ್ಲಕ್ಕ. ನಿಮ್ಮಪ್ಪ ನಿಮ್ಮವ್ವನ ಮಾತಾದಿನ ಕೊಡ್ತೀನಿ ಕಂಡ್ರಪ್ಪ ಅಂದ್ರು. ಅವರ ಸತ್ತೋಗ್ಬಿಟ್ರು. ನಿಮ್ಮ ಮತ್ತೆ ನಿಮ್ಮ ಅಂದದ್ದು ಕೊಡ್ತೀನಿ ಮಾಡ್ತೀನಿ ಬಿಡ್ತೀನಿ ಅಂತಂದ್ರು. ಅವರ ಸತ್ತೋಗ್ಬಿಟ್ರು. ನಾವೇನಾರು ₹1 ಕೇಳಿವೇನ? ನನ್ನ ಹೆಂಡತಿಗೆ ಆರಾಮಿಲ್ಲ, ಇವಾಗ ಇದ್ದದೆಲ್ಲನೂ ಇಟ್ಟು ತೋರಿಸಿನಿ. ತೋರಿಸುವಷ್ಟು ತೋರಿಸಿನಿ. ದವಾಖಾನೆ ಕರ್ಕೋಬೇಕು, ಒಂಚೂರು ರೊಕ್ಕ ಕೊಡ್ರಿ ಅಂದ್ರೆ ಕೊಡೋದೇ ಇಲ್ವಲ್ರಿ? ಗಿರ್ಜಿ ಅಂತ ಮ್ಯಾಕೆ ತೆಗೆದು ಕಟ್ತಿ. ನಾನೇನು ಕಟ್ಕೊಂಡಿನಿ, ನಾನೇನು ನೋಡ್ಕೊಂತೀನಿ, ಸುಮ್ಕಿರು. ಏನೋ ಕಷ್ಟ ಅಂತ ನಿಮ್ಮ ಅಪ್ಪನ ಮನೆ ಬಾಗ್ಲಕ್ಕೆ ಬಂದಿನಿ. ನಾನೇನು ಸುಮ್ಮನೆ ಬಂದಿಲ್ಲ. ಇರೋ ತಂಗಿ ಅಂತ ಕೊಡ್ತಾನೆ ನಿಮ್ಮ ಅಣ್ಣ ಅನ್ಕ ಬಂದಿನಿ. ನಾನೇನು ಸುಮ್ಮನೆ ಬಂದಿಲ್ಲ. ನಾನು ಇನ್ನ ಗಟ್ಟಿಯಾಗಿನಿ. ನನ್ನ ದುಡ್ಡು ಸಾಕ್ತೀನಿ. ನಿನ್ನ ಇರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ. ಬರ್ರ ಮಕ್ಳ, ದವಾಖಾನೆಗೆ ಹೋಗಮಂತೆ ಬರ್ರಿ. ನಡಿಯಪ್ಪಯ್ಯ ನಡಿ, ಆತವರ ಸಾಲ ಕೇಳಿ ಇಸ್ಕೊಳ್ಳುವಂತೆ ನಡಿಯಪ್ಪಯ್ಯ. ಕಷ್ಟ ಬಂದಾಗ ಯಾರು ಕೊಡ್ತಾರೆ, ಯಾರ ಕೈ ಕಲಾರು ಹಿಡಿ ಮೈಲ ಅಂದ್ರೆ ಎಲ್ಲರೂ ಕೂಲಿಯಕ್ಕೆ ಹೋಗಿ ಅವನ್ ಸಾಕಮ್ಮಂತೆ ನಡಿಯಪ್ಪಯ್ಯ ನಡಿ. ಉಳಿಬೇಕು ಕಣಪ್ಪಯ್ಯ, ಉಳಿಬೇಕು. ಇವರೆಲ್ಲ ಆಡ್ಕೊಂತವ್ರಲ್ಲ, ಇವರಿಂದ ಎಲ್ಲ ನಾನು ನೀನು ಅವ್ವ ಅಣ್ಣ ಎಲ್ಲ ಚೆನ್ನಾಗಿ ಬದುಕ್ತೀವಿ. ನಡಿಯಪ್ಪಯ್ಯ ನಡಿ. ಈ ತುದ್ದಿಲ್ಲ ಚೋಟುದ್ದ ಏಟ್ ಮಾತಾಡ್ತೀರಿ? ಸಾಲಕ್ಕೆ ಹೋಯ್ತಾರಂತೆ. ಸಾಲಕ್ಕೆ ವರಿ ಯಾರು ಕೊಡ್ತಾರೆ ನೋಡ್ತೀನಿ ನಾನು ಈ ಊರಾಗ. ಗಿರ್ಜಿ ಎತ್ತಿ ಕತ್ತಿತ್ತಾರ ಬಿಡೆ. ಗಿರ್ಜಿ ಕಣ್ಬಿಡೆ. ಅಯ್ಯೋ ನೋಡೇ ಇಲ್ಲ ನಿಮ್ಮ ಕೃಷ್ಣಪ್ಪ, ಕಣ್ಬಿಡೆ. ಗಿರ್ಜಿ ಅಪ್ಪಯ್ಯ ಹಿಂಗೆ ಏನಾಯ್ತಪ್ಪಯ್ಯ? ಹಿಂಗೆ ಬಿಟ್ಬಿಟ್ಟೆ ಕೈನ ಅವಯ್ಯ ಅಯ್ಯಯ್ಯೋ ಅಪ್ಪಯ್ಯ, ಅಣ್ಣನು ಬೇರೆ ಬಂದಿಲ್ವಲ್ಲಪ್ಪಯ್ಯ. ಕಣ್ಬಿಡವ ಗಿರ್ಜಿ ಗಿರ್ಜಿ ಕಣ್ಬಿಡೆ. ಯಾಕೆ ಹಿಂಗೆ ಬಿದ್ಬಿಟ್ಟೆ? ಬುಡೆ ಕಣ್ಣು. ಗಿರ್ಜಿ ಕಣ್ಬಿಡೆ.
ಒಬ್ಬೊಬ್ಬ ನಮ್ಮ ಮಟ್ಟಿ ತೋ ಸತ್ಕಿತ್ತಾಳು ತಗೊಂಡೋಗಂತನ್ನು ಸತ್ರ ಅವ್ರ ಮನೆ ತಕ್ಕ ಮಣ್ಣು ಮಾಡ್ಕೊಂಡು ನಮ್ಮ ಮಟ್ಟಿ ತಕ್ಕ ಇಡಬೇಡ ಅಂತನ್ನು ರೊಕ್ಕಿಲ್ದೇ ಇರೋ ಬೀದಿ ಹೆಣ್ವಾಗ ಸಾಯ್ತವೆ ಅಂತಂತಿದ್ನಲ್ಲ ನೋಡು ಬೀದಿ ಹೆಣ್ವಾಗೆ ಸತ್ಲು ಆಮ್ಯಾಗ ನಮ್ಮ ಊರ ಬರೋ ಯಾರು ಬಂದ್ರೆ ಅಯ್ಯೋ ನಿಮ್ಮ ಮಟ್ಟಿ ತೋ ಸತ್ತವಳಕಪ್ಪ ಮನೆ ಹೆಣ್ಮಗಳು ಮಾಡು ಅಂತಾರೆ ಎತ್ಕೊಂಡು ಹೋಗಂತೇಳು ನಮ್ಮ ಮಟ್ಟಿ ತವ ಇಡಬೇಡ ಹೇಳೋಣ. ನೀವು ಒಬ್ರು ಮನುಷ್ಯನ ನಮ್ಮ ಅಣ್ಣ ಇಲ್ಲ ಅಂತೇಳಿ ಅವಾಗೆಲ್ಲ ಮೊದಲೆಲ್ಲ ನಾವು ಬಂದಾಗೆಲ್ಲ ಎಷ್ಟು ಅವಮಾನ ಮಾಡಿರಿ. ನಮ್ಮಪ್ಪ ಸುಮ್ಮನೆ ಕರ್ಕೊಂಬಂದಿಲ್ಲ. ಈ ಮನೆಯಿಂದ ಏನು ತಗೊಂಡೋಗೋನೆ ₹1 ರೊಕ್ಕ ಇಸ್ಕೊಂಡೋಗಿಲ್ಲ ಅಂತೇಳಿ ಬಂದಿರೋದು. ನಿನ್ಗೆ ಎಷ್ಟು ಅಧಿಕಾರ ಆಯ್ತು? ನಮ್ಮಮ್ಮಂಗೂ ಅಷ್ಟು ಅಧಿಕಾರ ಐತಿ. ನಮ್ಮಮ್ಮ ಇವತ್ತು ಸಾಯಕ ನೀವ ಕಾರಣ ಆಗ್ಬಿಟ್ರಿ. ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ರೊಕ್ಕ ಕೊಟ್ಟಿದ್ರೆ ನಮ್ಮಮ್ಮನ ಅವಾಗಲೇ ಕರ್ಕೊಂಡೋಗಿ ದವಾಖಾನಿಗೆ ತೋರಿಸಿ ಬರ್ತಿದ್ವು. ನೀವು ಉದ್ದಾರ ಆಗಕ್ಕಿಲ್ಲ, ಹಾಳಾಗೋಗ್ತೀರಿ. ಏಯ್ ಚೋಟುದ್ದಿಲ್ಲ ಏನು ಮಾತಾಡ್ತಿ ನಿಮ್ಮ ಸತ್ತಾಳ್ತಾನೆ ಎತ್ಕೊಂಡು ಹೋಗು ನಮ್ಮ ಮಟ್ಟಿ ಬಾಗ್ಲಾಗ ಇಡಬೇಡ. ಯಾವ ತಂಗಿ ಏನೋ ಸಂಬಂಧನೂ ಇಲ್ಲ, ಯಾವ ತಂಗಿ ಮಕ್ಳೇನೋ ಸಂಬಂಧನೂ ಇಲ್ಲ. ಬರೋ ಕೂಡ್ದು ನಮ್ಮ ಮಟ್ಟಿ ಬಾಗ್ಲ ತಕ ಬಂದ್ಗಿಂದಿರಿ ಅಂದ್ರೆ ನೋಡು ಪರಿಣಾಮ ನೆಟ್ಕಿರಕ್ಕಿಲ್ಲ, ಒದ್ದ ಕಳಿಸ್ಬಿಡ್ತೀನಿ. ನಡಿ ಫಸ್ಟು ನಡಿಯಪ್ಪಯ್ಯ, ಇವತ್ತು ಯಾರು ರಂಗಿಸವ್ರೆ ಅವ್ರ ಮುಂದೆ ಚೆನ್ನಾಗಿ ಬದುಕು ತೋರಿಸ್ಬೇಕು. ನಡಿಯಪ್ಪಯ್ಯ, ಅವನ್ ಕರ್ಕೊಂಡು ನಡಿಯಪ್ಪಯ್ಯ, ನಡಿ. ನಾವ ಏನಾಗೈತಿ ಏನಿಲ್ಲ ಸತ್ತಾಳ ಬದುಕಳ ಹಾಸ್ಪಿಟ್ಲಿಗೆ ತೋರ್ಸುಮಂತೆ ನಡಿ. ಇವತ್ತು ನನ್ನ ಬೇಕಾಗಿಲ್ಲ, ದವಾಖಾನಿಗೆ ತೋರ್ಸೋರು ಹೇಳ್ತಾರ ಅವರು ಏನು ಎತ್ತ ಅಂತೇಳಿ. ನಡಿಯಪ್ಪಯ್ಯ ನಡಿ. ನಿನ್ನ ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ತೀವಿ. ನಡಿಯಪ್ಪಯ್ಯ ನಡಿ. ಅವಯ್ಯ ಅವಯ್ಯ ಒಂದೊಂದ್ಕಿತ ಕಣ್ಬಿಡೆ. ನಿನ್ ಮಕ್ಳು ಇಬ್ರು ಇಲ್ಲ ನಿಂತೀವಿ ನೋಡ ಕಣ್ಬಿಡೆ. ಯವ್ವ ಅವ್ವ ಮಕ್ಳ ಅಂತಿದಲ್ಲ ಕಣ್ಬಿಡಬ್ಬೆ. ಒಂದೊಂದ್ಕಿತ ಕಣ್ಬಿಡಬ್ಬೆ. ನೀನಿಬ್ರು ಹೆಣ್ಮಕ್ಳು ಬಂದಿವಿ ಕಣ್ಬಿಡಬ್ಬೆ. ಯವ್ವ ನಿಮ್ಗೆ ಹೋಗಕ್ಕೆ ಮುಂಚೆ ಒಂದು ಮಾತು ಕೇಳ್ತೀನಿ ಕೇಳ್ರಿ. ನಮ್ಮಪ್ಪ ನಮ್ಮವನ್ ತಕ ಬರ್ಬೇಕು, ನೀವು ಬರ್ತೀರಿ. ನಮ್ಮಪ್ಪನ ಕಾಲ ಹಿಡಿಬೇಕು ನೀವು, ಯಾವುದೇ ಕಾರಣಕ್ಕೂ ಹಿಡಿದಂಗೆ ಇರಕ್ಕಿಲ್ಲ. ಇವತ್ತು ರೊಕ್ಕ ಐತೆ ಅಂತ ನೀವು ಸಂಪಾದನೆ ಮಾಡ್ಬೋದು. ನಮ್ಮಪ್ಪ ನಮ್ಮವ್ವ ನಂಗೆ ಆಟ ಚಲಾನತ್ ಕಳ್ಸಾರ. ರೊಕ್ಕ ಯಾವತ್ತು ಬರಕ್ಕಿಲ್ಲ ಕಣವ, ಜನ ಮುಖ್ಯ ಜನ ಅಂತೇಳಿ. ಜನನ್ನ ಸಂಪಾದನೆ ಮಾಡ್ಕ. ರೊಕ್ಕ ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಬೋದು ಅಂದಾರ. ನಾನು ಜನಗಳನ್ನ ಸಂಪಾದನೆ ಮಾಡ್ತೀವಿ, ನಮಗ್ ಗೊತ್ತೈತಿ. ನೀವು ಉತ್ತರ ಆಗಕ್ಕಿಲ್ಲ, ಹಾಳಾಗೋಗ್ತೀರಿ. ಅಲ್ಲ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದಕತ್ತವೆ, ಚೋಟ್ ಉದ್ದಿಲ್ಲ, ಏಟು ಮಾತಾಡ್ತಾವ. ಒಬ್ಬೊಬ್ಬೊಬ್ಬ ಭಾರಿ ಛತ್ರಿ ಬಿಲ್ಲಿ ಹೇಳ್ಬೇಕನಪ್ಪ. ನಿನ್ನ ತಂಗಿ ಮಕ್ಳು ಅಂತ ಯಾಕೆ ಹೇಳ್ತಿ? ಭಿಕಾರಿ ಮಕ್ಳು ಅಂತನ್ನು. ನೋಡು ಏಟು ಮಾತಾಡ್ತಾರ. ಅವ್ವ ಸತ್ತಾಳ ಬದುಕಳ ಫಸ್ಟ್ ದವಾಖಾನೆ ಕರ್ಕೊಂಡೋಗಿ ತೋರ್ಸೋದು ಬಿಟ್ಟು ಏಟು ಮಾತಾಡ್ತಾರ. ಒಬ್ಬೊಬ್ಬೊಬ್ಬ ನಡಿಯಪ್ಪಯ್ಯ, ಫಸ್ಟ್ ದವಾಖಾನೆ ತೋರ್ಸಮಂತ ನಡಿಯಪ್ಪಯ್ಯ. ದವಾಖಾನೆ ಕರ್ಕೊಂಡು ಹೋಗೋಣಂತ ನಡಿ. ಏನಂತಾರ ಏನಿಲ್ಲ ನೋಡೋಣ ಅಂತ ನಡಿಯಪ್ಪಯ್ಯ. ಇಲ್ಲಿ ಕುಂತು ಏನು ಉಪಯೋಗ ಇಲ್ಲ. ನಡಿಯಪ್ಪಯ್ಯ ನಡಿ. ಅಲ್ಲ ಕುಸೆ ಅವತ್ತಿನ ದಿನ ಹೆಂಗೆ ಮರೆಯೋಕ್ಕಾಗುತ್ತಾ? ನಂಗೆ ಹೊಸಿ ಅನ್ಯಾಯ ಮಾಡಿದ್ರ ನನ್ನ ಹೆಂಡ್ರುಗ ಹಂಗೆ ಆರಾಮಿಲ್ಲ, ನಮ್ಮ ಹತ್ರ ರೊಕ್ಕ ಇಲ್ಲ ಅಂತೇಳಿ ಹೊಸಿ ಅವಮಾನ ಮಾಡಿದ್ರವ. ಇವತ್ತು ರೊಕ್ಕ ಐತಿ ಅಂತ ಗೊತ್ತವ್ರ. ದುಡ್ಡಿನಿಂದ ಹೋದ್ರೆ ಯಾವತ್ತು ಜೀವನ ಇಲ್ಲ, ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಇರಪ್ಪ ಕೃಷ್ಣಪ್ಪ ಅವ್ರ ಮಕ್ಕಳು ಇಬ್ರು ಹೆಣ್ಮಕ್ಳು ಮಗ ಎಲ್ಲ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಮನೆ ತಕ್ಕಂದ್ರು ಹೊಲ ತಕ್ಕಂದ್ರು ಎಲ್ಲ ಮಾಡಿದ್ರು ಅಂತೇಳಿ ಇವತ್ತು ಮನೆ ಬಾಗ್ಲಕ್ಕೆ ಬರ್ತಾರವು. ಬರ್ದಂಗೆ ಏನು ಮಾಡ್ತಾರ ಕರ್ತಿರು ಲೌಡಿ ಮಕ್ಳು ಅವರು. ಅಪ್ಪಯ್ಯ ನೀನಾರು ಅಣ್ಣನಾರು ಬರ್ರಿ ಅಪ್ಪಯ್ಯ. ಇಲ್ಲಾಂದ್ರೆ ನಾನು ಕಾಲೇಜ್ಗೆ ಹೋಗಕ್ಕಿಲ್ಲ. ನಾನು ಯಾವ ಕಾಲೇಜು ಕಲಿಬೇಕಾಗಿಲ್ಲ. ಅದೇನು ಅಂತಾರಲ್ಲ, ಓದಿದರು ಗೀಚಿದರು ಒಲೆ ಓದಿ ತಪ್ಪಕ್ಕಿಲ್ವಂತ. ನಾನು ಮನೆಯಾಗ ಇರ್ತೀನಪ್ಪ, ನಾನು ಹೋಗಕ್ಕಿಲ್ಲ. ನೀವು ಯಾವುದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು ಕುಸ. ನಾನಿರೋವರೆಗೂ ನಿಮ್ಮ ಮಣ್ಣಿರೋವರೆಗೂ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಬೇಡ, ತಲೆ ಹಚ್ಕೊಳಕ್ ಹೋಗ್ಬೇಡ. ನಾನೇನಪ್ಪಯ್ಯ ಜಗಳ ಮಾಡೋದು 5 ನಿಮಿಷಕ್ಕೆ ಮಾಡ್ಬಿಡ್ತೀನಿ. ಆಮ್ಯಾಗ ಮಂದಿ ನಿನ್ ಗಾಡ್ಕೊಂಡಾಗಿತ್ತಾರ ಕಣಪ್ಪಯ್ಯೋ. ನೋಡು ಕೃಷ್ಣಪ್ಪನ ಮಗಳು ಇಂಥ ಮಾತು ಕಾಡ್ತಾಳ ಬಿಡ್ತಾಳ ಅಂತೇಳಿ ನಿನ್ನ ನಡ್ಕೊಂಡಾಗಿತ್ತಾರ. ಅವಾಗೆಲ್ಲ ಹೊಟ್ಟೆ ಉರ್ಸಿದ್ರು ಊರ್ ಮಂದಿ. ನೋಡು ಮಾವದಿರ್ಗೆ ಎದುರಾದ್ರು ನೋಡಿ ಹೆಂಗ್ ಬೆಳೆದ್ರು ಅನಾಥರಾಗಿ ಅಂತೇಳಿ. ಇವಾಗ ನೋಡಿದ್ರ ಹಿಂಗ್ ಮಾತಾಡ್ತಾರಪ್ಪಯ್ಯೋ. ಅದಕ್ಕೆ ನಾನು ಬಾಯ ಕಚ್ಕೊಂಡು ಸುಮ್ಮನೆ ಕುಂತೀನಿ. ಅಣ್ಣನ ಜೊತೆಗೆ ಹೇಳುಮ ಅಂದ್ರ ಅಣ್ಣಯ್ಯ ಅಯ್ಯೋ ಒಂದಿದ್ದೆ ಹೋಗವ ಅಂತಾನ. ಹೋದ್ರ ಅಲ್ಲಿ ಎಲ್ಲರಿಗೂ ಅವಮಾನ ಮಾಡ್ತಾನೆ ಕಣಪ್ಪಯ್ಯೋ. ನೀನ್ ಇಂಥ ಬಟ್ಟೆ ಹಾಕ ಬರ್ಬೇಡ, ನೀನ್ ಹಿಂಗ್ ಬರ್ಬೇಡ ಹಂಗ್ ಬರ್ಬೇಡ, ಬರೀ ಇಂತೇವ ಮಾತಾಡ್ತಾನೆ ಕಣಪ್ಪಯ್ಯೋ ನನ್ಗ. ಯವ್ವ ಅವತ್ತೊಂದು ದಿನ ನಡೆದಿರೋದು ನಾನು ಯಾವುದೇ ಕಾರಣಕ್ಕೂ ಮರೆಯೋಕ್ಕಿಲ್ಲ. ನಾನು ಯಾವುದೇ ಕಾರಣಕ್ಕೂ ಅವ್ರ ಮನೆಯಿಂದ ಹೆಣ್ಣು ತರಕ್ಕಿಲ್ಲ, ನಮ್ಮ ಮನೆಯಿಂದ ಹೆಣ್ಣು ಕೊಡೋಕ್ಕಿಲ್ಲ ಅವ್ರಿಗೆ. ಅದನ್ನಂತೂ ಬರ್ದಿಟ್ಕೊಂಡ್ಬಿಡ್ಲಿ. ನೀವು ಈ ವರ್ಷ ಅಲ್ಲ 100 ವರ್ಷ ಹೋದ್ರು ಅಷ್ಟೇ, 10 ವರ್ಷ ಅಲ್ಲ 100 ವರ್ಷ ಹೋದ್ರು ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ಅದು ವ್ಯಸನ ಮರೆಯೋಕ್ಕಿಲ್ಲ ಕಣ್ಮಕ್ಳು, ಮರೆಯೋಕ್ಕಿಲ್ಲ. ನಿಮ್ಮ ಅವ್ವ ಅವತ್ತೊಂದು ದಿನ ಅಲ್ಲಿ ಸತ್ತಿದ್ರು ತಗೊಂಡೋಗಿ ಎಣವ ಅಂತಂದವ್ರು ಅವರು. ನಮ್ಮ ಮಟ್ಟಿ ಬಾಗ್ಲು ತವಿದ್ರ ಮುಂದೆ ಆಡ್ಕಂತಾರ ಅಂತೇಳಿ ನಾನು ಮರ್ತಿಲ್ಲ ಅದನ್ನ. ನೋಡಿದ್ರಲ್ಲ ವೀಕ್ಷಕರೇ, ಒಂದ್ ಬಡ ಕುಟುಂಬದಲ್ಲಿ ಒಂದ್ ಹೆಣ್ಣ ಹುಟ್ಟಿದ್ನಾಗ ಶ್ರೀಮಂತರ ಮನೆಯಾಗ ಹುಟ್ಟಿರ್ಲಿ, ಬಡವರ ಮನೆಗೆ ಮದುವೆ ಆಗೋದ್ರೆ ಯಾವ ತರ ತಿಳ್ಕೊಂತಾರೆ ಜನಗಳು, ಯಾವ ತರ ಟ್ರೀಟ್ ಮಾಡ್ತಾರೆ. ₹1 ರೊಕ್ಕ ಕೊಡಕ್ಕೆ ಹೆಂಗ್ ಹಿಂದೆ ಮುಂದೆ ನೋಡ್ತಾರೆ. ಅವಳು ಅವ್ರದೇ ಮನೆ ಹೆಣ್ಮಕ್ಳು ತಾನೆ, ₹1 ರೊಕ್ಕ ಕೊಡ್ದಂಗೆ ಯಾವ ತರ ಮಾಡ್ತಾರೆ ನೋಡಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.